ಇವತ್ತು ನೀವು ಬೆಳಿಗ್ಗೆ ತಿಂಡಿ ಗಟ್ಟಿಯಾಗಿ ಮಾಡಿ ಬಂದಿದ್ರಲ್ಲ, ಬಹುಶಃ ಇವತ್ತು ನಿಮ್ಮ ಅಮ್ಮ ಮಾಡಿದಂತಹ ತಿಂಡಿ ಏನಿರಬಹುದು ಅಂತ ಹೇಳಿ ನನಗೆ ಹೇಳ್ಬೋದಲ್ಲ ನೀವು? ಮಹೇಶ, ನಿನ್ನ ಮನೆಯಲ್ಲಿ ಇವತ್ತು ಅಮ್ಮ ಏನು ತಿಂಡಿ ಮಾಡಿದರು? ದೋಸೆ ಅಲ್ವಾ? ಸರಿ ಸರಿ ಸರಿ. ಹಾಗೆ ನಿನ್ನ ಮನೇಲಿ ಏನು ಮಾಡಿದ್ರು ಪವಿತ್ರ? ಸರಿ, ಚಪಾತಿನಾ? ಸರಿ. ನಿನ್ನ ಮನೇಲಿ ಏನು ಮಾಡಿದ್ರು ರಮೇಶ? ಬನ್ಸಾ? ರೈಟ್. ನೋಡಿ, ನೀವೆಲ್ಲ ಗಟ್ಟಿಯಾಗಿ ತಿಂದು ಬಂದರೆ ನಿಮಗೆ ಹೆಚ್ಚು ಶಕ್ತಿ ಇರ್ತದೆ. ಈಗ ನಾನು ವಿಚಾರ ಮಾಡಲಿಕ್ಕೆ ಬರೋದು ಶಕ್ತಿಯ ಬಗ್ಗೆ ಅಲ್ಲ, ನೀವು ತಿಂದ ತಿಂಡಿ ಯಾವ ಆಕಾರದಲ್ಲಿ ಇರಬಹುದು ಅಂತ ಹೇಳಿ. ಮಹೇಶ ದೋಸೆ ಅಂತ ಹೇಳಿದ, ಅಂದರೆ ಯಾವ ಆಕಾರ ಬಂತು? ವೃತ್ತಾಕಾರ. ಹಾಗೆ ಚಪಾತಿ, ಪವಿತ್ರ ಏನು ಹೇಳಿದ್ಲು? ಚಪಾತಿ ಯಾವ ಆಕಾರ? ವೃತ್ತಾಕಾರ. ಹಾಗೆ ನೀವು ಸಾಧಾರಣ ತಿನ್ನುವ ತಿಂಡಿಗಳು ವೃತ್ತಾಕಾರದಲ್ಲಿ ಇರ್ತವೆ ಅಲ್ವಾ? ವೃತ್ತ ಅಂತೇಳಿ ನಿಮಗೆ ಭಾರಿ ಇಷ್ಟ. ಹಾಗೆ ನೀವು ಸಾಧಾರಣವಾಗಿ ನಮ್ಮ ಸುತ್ತಮುತ್ತಲು ಕಾಣುವಂತಹ ವಸ್ತುಗಳಲ್ಲೂ ಕೂಡ ವೃತ್ತದ ಆಕಾರ ಹೆಚ್ಚು ಕಂಡು ಬರ್ತದೆ ಅಲ್ವ ಮಕ್ಕಳೇ? ಹಾಗೆ ನೀವು ಈ 9ನೇ ತರಗತಿಯಲ್ಲಿ ಈ ವೃತ್ತಗಳ ಕುರಿತಾಗಿ ಹಲವು ವಿಷಯಗಳನ್ನು ತಿಳ್ಕೊಂಡಿದ್ದೀರಿ ಅಲ್ವಾ? ಒಂದು ನೆನಪು ಮಾಡೋಣವಾ? ಈಗ ವೃತ್ತ ಅಂದರೆ ಏನು ಹೇಳ್ಬೋದಾ? ಜ್ಞಾನವೇ ಹೇಳ್ಬೋದಾ? ವೃತ್ತ ಅಂದರೆ ಏನು? ಕರೆಕ್ಟ್. ವೃತ್ತ ಅಂತ ಹೇಳಿದರೆ ಒಂದು ಸ್ಥಿರ ಬಿಂದುವಿನಿಂದ, ಇಲ್ಲಿ ನಾನು ಬಿಂದುವನ್ನು ನಾನು ಓ ಅಂತ ತಗೊಂಡಿದ್ದೇನೆ, ನಿರ್ದಿಷ್ಟ ದೂರದಲ್ಲಿರುವ ಎಲ್ಲ ಬಿಂದುಗಳ ಸಮೂಹ. ಒಂದು ಸ್ಥಿರ ಬಿಂದುವಿನಿಂದ ನಿರ್ದಿಷ್ಟ ದೂರದಲ್ಲಿರುವ ಎಲ್ಲ ಬಿಂದುಗಳ ಸಮೂಹ, ಅದನ್ನು ನಾವು ವೃತ್ತ ಅಂಥೇಳಿ ಕರಿತೇವೆ. ಹಾಗೆ ವೃತ್ತ ಅಂದರೆ ಬೇರೆ ಏನು ಹೇಳ್ಬೋದು? ಇನ್ನೊಂದು ಹೇಳ್ಬೋದಾ? ಸ್ಥಿರ ಬಿಂದುವಿನಿಂದ ನಿರ್ದಿಷ್ಟ ದೂರದಲ್ಲಿರುವ ಒಂದು ಬಿಂದುವು ಚಲಿಸುವ ಪಥ, ಚಲಿಸುವ ಪಥ. ಹೀಗಾಗ್ಬೋದು, ಹೀಗಾಗ್ಬೋದು. ಹಾಗೆ ಒಂದು ಸ್ಥಿರ ಬಿಂದುವಿನಿಂದ ನಿರ್ದಿಷ್ಟ ದೂರದಲ್ಲಿರುವ ಬಿಂದುಗಳ ಸಮೂಹವನ್ನು ಕೂಡ ವೃತ್ತ ಅಂತ ಹೇಳ್ತೇವೆ. ಅಥವಾ ಒಂದು ಸ್ಥಿರ ಬಿಂದುವಿನಿಂದ ನಿರ್ದಿಷ್ಟ ದೂರದಲ್ಲಿರುವ ಒಂದು ಬಿಂದುವು ಚಲಿಸುವ ಪಥ, ಅದನ್ನು ಕೂಡ ವೃತ್ತ ಅಂತೇಳಿ ಕರಿತೇವೆ. ನೆನಪಾಯ್ತಾ ಮಕ್ಕಳೇ? 9ನೇ ತರಗತಿಯಲ್ಲಿ ಕಲಿತದ್ದು. ಸರಿ, ಇನ್ನು ನೀವು ಕಲಿತಂಥ ವಿಷಯಗಳು ಏನು ಅಂತ ಹೇಳ್ತೀರಾ? ಪಟ್ಟಿ ಮಾಡಿದ್ದೇನೆ ನೋಡಿ. 1ನೇದು ಯಾವುದು? ತ್ರಿಜ್ಯ. ತ್ರಿಜ್ಯ ಅಂದರೆ ಏನು? ಆಗ ನಾನು ಹೇಳಿದ್ದೇನಲ್ಲ, ಒಂದು ಸ್ಥಿರ ಬಿಂದುವಿನಿಂದ ನಿರ್ದಿಷ್ಟ ದೂರದಲ್ಲಿರುವ ಬಿಂದು. ಹಾಗೆ ಸ್ಥಿರ ಬಿಂದು ಮತ್ತು ನಿರ್ದಿಷ್ಟ ದೂರ ಅಂತ ಹೇಳಿದಲ್ಲ, ಆ ಬಿಂದು ಇದೆ ಎರಡಕ್ಕೆ ನಾವು ತ್ರಿಜ್ಯ ಅಂತೇಳಿ ಕರಿತೇವೆ. ಇದು ಏನು? ಇದು ಬಿಂದು, ಇದು ವೃತ್ತದ ಮೇಲಿನ ಬಿಂದು. ಹಾಗೆ ಸ್ಥಿರ ಬಿಂದು ಮತ್ತು ವೃತ್ತದ ಮೇಲಿನ ಬಿಂದುಗಳ ನಡುವಣ ದೂರ ಅಥವಾ ರೇಖಾಖಂಡ, ಅದಕ್ಕೆ ಏನಂತೇಳಿ ಕರಿತೇವೆ? ತ್ರಿಜ್ಯ. ನೆನಪಾಯ್ತಾ? ಈಗ 2ನೇದು ಏನು? 2ನೇದು ಜ್ಯ. ಜ್ಯ ಅಂದರೆ ಏನು? ಈಗ ಈ ವೃತ್ತದ ಮೇಲೆ ಹಲವು ಬಿಂದುಗಳಿವೆ. ಎಷ್ಟು ಬಿಂದುಗಳು ಅಂತ ಹೇಳ್ಬೋದು? ನೀವು ಎಷ್ಟು ಜೋಡಿಸ್ತೀರಾ ಅಷ್ಟು ಬಿಂದುಗಳು, ಅಸಂಖ್ಯ ಬಿಂದುಗಳು ಈ ವೃತ್ತದ ಮೇಲೆ ಇದೆ. ಹಾಗಾದರೆ ಯಾವುದಾದ್ರೂ 2 ಬಿಂದುಗಳನ್ನು ತಗೊಳ್ಳಿ. ಒಂದು ಬಿಂದು ಪಿ ಅಂತ ಹೇಳಿ ತಗೊಳ್ಳಿ, ಇನ್ನೊಂದು ಬಿಂದು ಕ್ಯೂ ಅಂತ ಹೇಳಿ ತಗೊಳ್ಳಿ. ಈ 2 ಬಿಂದುಗಳನ್ನು ನಾವು ಜೋಡಿಸಿದ್ರೆ, 2 ಬಿಂದುಗಳನ್ನು ಜೋಡಿಸಿದ್ರೆ ಗೊತ್ತಾಯ್ತಾ? ಆಗೇನಾಯಿತು? ಪಿ ಕ್ಯೂ
ಇದು ಜ ಅಂತೇಳಿ ಕರೆಯಲ್ಪಡ್ತದೆ. ಹಾಗಾದರೆ ಜ ಅಂದರೆ ಏನು? ವೃತ್ತದ ಮೇಲಿನ ಯಾವುದಾದರೂ ಎರಡು ಬಿಂದುಗಳನ್ನು ಜೋಡಿಸುವ ರೇಖಾಖಂಡ, ಅದು ಜ. ಹಾಗಾದರೆ ಇದರಲ್ಲಿ, ಈ ವೃತ್ತದಲ್ಲಿ ನೀವು ಎಷ್ಟು ಜಾಗಳನ್ನು ಹೇಳ್ಬೋದು ಹೇಳ್ತೀರಾ? ಕೃಷ್ಣ, ಇನ್ನೊಂದು ಜಾವನ್ನು ಎಳಿಬಹುದಾ ನಿಮಗೆ ಇಲ್ಲಿ ಬಂದು? ಹೇಗೆ ಎಳಿಬೋದು ಹೇಳು? ನೋಡಿ, ಹೀಗೆ ಎಳಿಬಹುದಲ್ವಾ? ಸರಿ, ಇದಕ್ಕೂ ನಾನು ಒಂದು ಹೆಸರು ಕೊಟ್ಟರೆ ಆಯಿತು. ಬಿಂದುವಿನ ಹೆಸರು ಎಕ್ಸ್ ಮತ್ತು ವೈ. ಇನ್ನು ಹೀಗೆ ಕೂಡ ಒಂದು ಎಳಿಬೋದು, ಹೀಗೆ ಕೂಡ ಒಂದು ಎಳಿಬೋದು. ಎಷ್ಟು ಜಾಗಳನ್ನು ಎಳಿಬೋದು? ಅಸಂಖ್ಯ ಜಾಗಳನ್ನು ಎಳಿಬೋದು. ಇನ್ನು ಜ ಅಂದರೆ ಏನು ಗೊತ್ತಾಯ್ತಾ? ವೃತ್ತದ ಯಾವುದೇ ಎರಡು ಬಿಂದುಗಳನ್ನು ಜೋಡಿಸುವ ರೇಖಾಖಂಡ. ಹಾಗಾದರೆ ವ್ಯಾಸ ಅಂತ ಹೇಳಿದ್ರೆ ಏನು? ವ್ಯಾಸವೂ ಕೂಡ ಒಂದು ಜ. ಹಾಗಾದರೆ ವ್ಯಾಸಕ್ಕೂ ಜಕ್ಕೂ ಏನದು ವ್ಯತ್ಯಾಸ ಏನು ನೋಡಿ. ಈ ಕೇಂದ್ರದ ಮೂಲಕ ನಾವು ಒಂದು ಜಾವನ್ನು ಎಳೆದ್ರೆ ಅದಕ್ಕೇನು ಹೆಸರು? ವ್ಯಾಸ. ಕೇಂದ್ರದ ಮೂಲಕ ಹಾದು ಹೋಗುವ ಜಾವನ್ನು ವ್ಯಾಸ ಅಂತ ಹೇಳಿ ಕರಿತೇವೆ. ಈಗ ನೀವು ಇದನ್ನು ಗಮನಿಸಿದ್ರೆ, ಇದು ಒಂದು ಜ, ಇದು ಇನ್ನೊಂದು ಜ, ಹಾಗೆ ಇದು ಸಣ್ಣದು, ಇದು ದೊಡ್ಡದು. ಹಾಗಾದರೆ ಅತೀ ದೊಡ್ಡ ಜ ಯಾವುದು? ಅತೀ ದೊಡ್ಡ ಜ ವ್ಯಾಸ. ಒಂದು ವೃತ್ತದಲ್ಲಿ ಎಳೆಯಬಹುದಾದ ಅತೀ ದೊಡ್ಡ ಜ ಅಂತ ಹೇಳಿದರೆ ಯಾವುದು? ವ್ಯಾಸ. ಆಗ ನಿಮ್ಮ ಹತ್ರ ಹೇಳಿದೆ ಅಸಂಖ್ಯ ಜಾಗಳನ್ನು ಎಳಿಬಹುದು. ಹಾಗಾದರೆ ಎಷ್ಟು ವ್ಯಾಸಗಳನ್ನು ಎಳಿಬಹುದು? ಲೆಕ್ಕ ಮಾಡುವ. ಹೀಗೆ ಎಳಿಬೋದು, ಹೀಗೆ ಎಳಿಬೋದು, ಹೀಗೆ ಎಳಿಬೋದು, ಹೀಗೆ ಎಳಿಬೋದು. ವೃತ್ತದಲ್ಲಿ ಎಷ್ಟು ಬಿಂದುಗಳುಂಟು? ಅಸಂಖ್ಯ ಬಿಂದುಗಳುಂಟಲ್ವಾ? ಹಾಗಾದರೆ ಅಷ್ಟೇ ನಾವು ವ್ಯಾಸಗಳನ್ನು ಕೂಡ ಎಳಿಬಹುದು. ಅಸಂಖ್ಯ ವ್ಯಾಸಗಳನ್ನು ಎಳಿಬಹುದು. ಗೊತ್ತಾಯ್ತಾ ಅದು? ಇನ್ನು ಈಗ ತ್ರಿಜ್ಯ ಅಂತ ಹೇಳಿದರೆ ಇಲ್ಲಿಂದ ಇಲ್ಲಿವರೆಗೆ, ಇದು ಕೂಡ ಒಂದು ತ್ರಿಜ್ಯ ಆಯ್ತಲ್ಲ, ಓ ಎಂ. ಹಾಗೆ ಓ ಎನ್ ಕೂಡ ಒಂದು ತ್ರಿಜ್ಯ ಆಯಿತು. ಓ ಎಂ ಕೂಡ ಒಂದು ತ್ರಿಜ್ಯ, ಓ ಎನ್ ಕೂಡ ಒಂದು ತ್ರಿಜ್ಯ. ಹಾಗಾದರೆ ವ್ಯಾಸ ಮತ್ತು ತ್ರಿಜ್ಯಕ್ಕೆ ಸಂಬಂಧ ಹೇಳ್ತೀರಾ ನೀವು? ಕಳೆದ ಸರ್ತಿ ಕಲಿತದ್ದು ನೆನಪಾಗಿದಾ? ಶೀಲಾ ಹೇಳ್ಬೋದಾ? ವ್ಯಾಸ ಅಂದರೆ ತ್ರಿಜ್ಯದ ಕರೆಕ್ಟ್ 2 ಪಾಲು. ವ್ಯಾಸವು ತ್ರಿಜ್ಯದ 2ರಷ್ಟು ಇದೆ, ಅಥವಾ ತ್ರಿಜ್ಯವು ವ್ಯಾಸದ ಅರ್ಧದಷ್ಟು ಇದೆ. ಸರಿನಾ? ಎಷ್ಟು ವ್ಯಾಸ ಎಳೆಯಬಹುದು ಹೇಳಿದ್ದು? ಅನಂತ ಅಥವಾ ಅಸಂಖ್ಯ ವ್ಯಾಸಗಳನ್ನು ಎಳಿಬಹುದು. ಹಾಗಾದರೆ ಒಂದನೇದು ತ್ರಿಜ್ಯ, ಎರಡನೇದು ಜ ಆಯಿತು, ಮೂರನೇದು ವ್ಯಾಸ ಆಯಿತು. ಇನ್ನು 4ನೇ ವಿಷಯ ಏನು? ಕಂಸ ಅಂತ ಹೇಳಿದರೆ. ಕಂಸ ಅಂತ ಹೇಳಿದರೆ ಒಂದು ಸ್ವಲ್ಪ ಒರೆಸ್ತೇನೆ ಇದರಲ್ಲಿ ಕೆಲವು. ಈಗ ನೋಡಿ, ಹಾಗೆ ಒಂದು ಪಿ ಕ್ಯೂ ಎಂಬ ಹೇಳಿದ ಒಂದು ಜಾವನ್ನು ಹೇಳಿದೆ. ಈ ಪಿ ಕ್ಯೂ ಜ ವೃತ್ತವನ್ನು ಏನು ಮಾಡಿರಬಹುದು ಹೇಳ್ಬೋದಾ? ಮೊದಲು ಫುಲ್ ವೃತ್ತ ಇತ್ತು, ಪೂರ್ಣವಾದ ವೃತ್ತ ಇತ್ತು. ಈಗ ಪಿ ಕ್ಯೂ ಜಾವನ್ನು ಹೇಳಿದಾಗ ಅದು ವೃತ್ತವನ್ನು ಏನು ಮಾಡಿತು? ಭಾಗ ಮಾಡಿತು. ಹಾಗಾದರೆ ಏನಾಯಿತು? 2 ಭಾಗ ಸಿಕ್ಕಿತು. ಒಂದು ಪಿ ಎನ್ ಕ್ಯೂ, ಹಾಗೆ ಮೇಲಿನದ್ದು ಪಿ ಎಂ ಕ್ಯೂ. 2 ಭಾಗಗಳು ಸಿಕ್ಕಿತು. ಆ 2 ಭಾಗಕ್ಕೆ ಇದನ್ನು ಕೂಡ ಕಂಸ ಅಂತೇಳಿ ಕರಿತೇವೆ, ಇದನ್ನು ಕೂಡ ಕಂಸ ಅಂತೇಳಿ ಕರಿತೇವೆ. ಹಾಗೆ ಕಂಸವು ವೃತ್ತದ 1 ಭಾಗ. ಹಾಗಾದರೆ ಇದಕ್ಕೆ ಮತ್ತು ಇದಕ್ಕೆ ಏನಾದ್ರು ವ್ಯತ್ಯಾಸ ಉಂಟಾ? ಇದು ಲಘು ಕಂಸ,
ಇದೇನಾಯ್ತಾದ್ರೆ ಹೇಳ್ಬೋದಾ? ಲಘು ಆದರೆ ಅಧಿಕ, ಇದು ಅಧಿಕ ಕಂಸ. ಕರೆಕ್ಟ್ ಅರ್ಥ ಆಯ್ತಾ? ಲಘು ಕಂಸ ಮತ್ತೆ ಅಧಿಕ ಕಂಸ. ಹಾಗೆ ಜಾವು ವೃತ್ತವನ್ನು 2 ಭಾಗ ಮಾಡ್ತದೆ. ಒಂದನೇದ್ದು ಚಿಕ್ಕದಾಗಿದ್ರೆ ಅದು ಲಘು ಕಂಸ, ದೊಡ್ಡದಾಗಿದ್ರೆ ಅಧಿಕ ಕಂಸ. ಸರಿನಾ? ಓಕೆ, ಹಾಗಾದ್ರೆ ಇದು ಕೂಡ ಒಂದು ನೆನಪಾಯಿತು. ಹಾಗಾದ್ರೆ ವ್ಯಾಸ, ನಾನು ಒಂದು ವ್ಯಾಸ ಹೇಳಿದ್ರೆ ಏನಾಯಿತು? ಆಗ ವೃತ್ತ ಸರಿಯಾಗಿ 2 ಭಾಗ ಆಗ್ತದೆ, ಅರ್ಧ ವೃತ್ತ ಆಗ್ತದೆ ಅಲ್ವಾ? ಹಾಗೆ ಅರ್ಧ ವೃತ್ತ ಕಂಸ. ಸರಿಯಾ? ಇದು ಕಂಸದ ಬಗ್ಗೆ. ಇನ್ನು ವೃತ್ತಖಂಡ, ಇದನ್ನು ಒರೆಸ್ತೇನೆ ನಾನು. ಸರಿ, ಈಗ ಈ ಪಿ ಕ್ಯೂ ಒಂದು ಹೇಳಿದೆ. ಇಲ್ಲಿ ಈ ವೃತ್ತವನ್ನು 2 ಭಾಗ ಮಾಡುತ್ತೆ. ಇದೊಂದು ಸಮತಲ ಅಲ್ವಾ? ಈ ಸಮತಲದಲ್ಲಿ ಈ ವೃತ್ತದ ಮತ್ತೆ ಕಂಸದ ನಡುವಿನ ಪ್ರದೇಶ ಗೊತ್ತಾಯ್ತಾ? ಒಂದು ಮತ್ತು ಕಂಸ, ಆ 2 ಭಾಗಗಳ ನಡುವಣ ಪ್ರದೇಶಕ್ಕೆ ನಾವು ಏನು ಕರಿತೇವೆ? ವೃತ್ತಖಂಡ. ಸರಿನಾ? ಹಾಗೆ ಇದು ಕೂಡ ಹಾಗೆ, ಇದು ಕೂಡ ವೃತ್ತಖಂಡ. ಈ ಭಾಗವು ಕೂಡ ಒಂದು ವೃತ್ತಖಂಡ. ಆಗ ಹೇಳಿದಾಗೆ ಒಂದು ದೊಡ್ಡ ವೃತ್ತಖಂಡ ಮತ್ತೊಂದು ಸಣ್ಣದು, ಇದು ಲಘು ವೃತ್ತಖಂಡ ಅಂತ ಹೇಳ್ತಾರೆ. ಇದು ಅಧಿಕ ವೃತ್ತಖಂಡ. ಇದು ಲಘು ವೃತ್ತಖಂಡ, ಇದು ಅಧಿಕ ವೃತ್ತಖಂಡ. ಸರಿ, ಹಾಗಾದರೆ 5ನೇ ವಿಷಯವನ್ನು ಕೂಡ ನೀವು ನೆನಪು ಮಾಡಿದಿರಿ ಅಲ್ವಾ? ಇನ್ನು ಕೊನೆಯದಾಗಿ ಉಳಿದದ್ದು ತ್ರಿಜ್ಯಾಂತರ ಖಂಡ. ಇದನ್ನು ಒಂದು ಒರೆಸ್ತೇನೆ. ವೃತ್ತ ಇಲ್ಲಿ ಇದೆ ಅಂತ ಭಾವಿಸಿ, ಈಗ ನೋಡಿ, ವೃತ್ತ ಕೇಂದ್ರದಲ್ಲಿ 2 ಹೇಳಿದೆ. ಆಯ್ತಾ? ಈ ಜಾದ ನಡುವೆ ಇರುವಂತಹ ಪ್ರದೇಶ ಯಾವುದು? ಇದು ಇಷ್ಟು ಪ್ರದೇಶಕ್ಕೆ ನಾವು ತ್ರಿಜ್ಯಾಂತರ ಖಂಡ ಅಂತೇಳಿ ಕರಿತೇವೆ. ತ್ರಿಜ್ಯಗಳ ನಡುವೆ ಇರುವ ವ್ಯಾಸದ ತ್ರಿಜ್ಯಗಳ ನಡುವೆ ಇರುವಂತಹ ವೃತ್ತದ ಭಾಗ, ಅದಕ್ಕೆ ನಾವು ತ್ರಿಜ್ಯಾಂತರ ಖಂಡ. ಸರಿ ಆಯ್ತಾ? ಇಷ್ಟನ್ನು ನಾವು ಕಳೆದ ತರಗತಿಯಲ್ಲಿ 9ನೇ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೆವು. ಎಲ್ಲ ನೆನಪು ಮಾಡಿಕೊಂಡ್ರಾ? ಇಲ್ಲಿ ನೋಡಿ ಮಕ್ಕಳೇ, ಈಗ ನೀವು ಕಳೆದ ಸರ್ತಿ 8ನೇ 9ನೇ ತರಗತಿಯಲ್ಲಿ ಕಳೆದಂಥ ವಿಷಯಕ್ಕಿಂತ ಸ್ವಲ್ಪ ಮುಂದೆ ಈ 10ನೇ ತರಗತಿಯಲ್ಲಿ ನಾವು ಕೆಲವು ಹೆಚ್ಚಿನ ವಿಚಾರಗಳನ್ನು ಕಲಿಯೋಣ. ಈಗ ಇಲ್ಲಿ ಒಂದು ವೃತ್ತ ಕಾಣ್ತಾ ಇದೆ. ಇದು ಒಂದು ರೇಖೆ, ಸರಿನಾ? ಇದು ವೃತ್ತ, ಇದು ಒಂದು ರೇಖೆ. ಈ ರೇಖೆ ಮತ್ತು ವೃತ್ತಗಳು ಬೇರೆ ಬೇರೆ ಆಗಿದೆ. ಸರಿಯಾ? ಇದು ವೃತ್ತ ಮತ್ತು ಇದೊಂದು ರೇಖೆ ಬೇರೆ ಬೇರೆ ಆಗಿದೆ. ಈ ರೇಖೆಯು ವೃತ್ತವನ್ನು ಸಂಧಿಸಿದ್ರೆ ಏನಾಗ್ತದೆ? ಈಗ ನೋಡಿ, ನಾನು ಇದನ್ನು ಹೀಗೆ ಮಾಡ್ತೇನೆ. ಹಾಗೇನಾಯಿತು? ಈ ರೇಖೆಯು ವೃತ್ತವನ್ನು ಛೇದಿಸಿತು ಅಲ್ವಾ? ಅಥವಾ ಭಾಗ ಮಾಡಿತು. ಸರಿಯಾ? ರೇಖೆಯು ವೃತ್ತವನ್ನು
ಛೇದಿಸಿತು. ಎಷ್ಟು ಬಿಂದುವಿನಲ್ಲಿ ಛೇದಿಸಿತು? ಒಂದು ಎ ಮತ್ತೊಂದು ಬಿ. ಆಯಿತಾ? ಎರಡು ಬಿಂದುವಿನಲ್ಲಿ ವೃತ್ತವನ್ನು ಛೇದಿಸಿತು. ಹಾಗಾದರೆ ಈಗ ಈ ರೇಖೆಗೆ ಏನು ಹೆಸರು? ಏನು ಹೆಸರು? ಛೇದಕ ರೇಖೆ. ಈ ರೇಖೆಗೆ ಛೇದಕ ರೇಖೆ. ಎ ಬಿ ಎಂಬುದು ಒಂದು ಛೇದಕ ರೇಖೆ. ಹಾಗೆ ನಾನು ಎಷ್ಟು ಛೇದಕ ರೇಖೆಗಳನ್ನು ಎಳಿಬಹುದು ನೋಡಿ. ಇದು ಎಳಿಬಹುದು, ಇದು ಎಳಿಬಹುದು, ಇದು ಎಳಿಬಹುದು, ಇದು ಎಳಿಬಹುದು. ಹಾಗೆ ಹಲವು ಅಸಂಖ್ಯ ಛೇದಕ ರೇಖೆಗಳನ್ನು ನಾನಿಲ್ಲಿ ಎಳಿಬಹುದು. ಇನ್ನು ಈಗ ಈ ರೇಖೆಯು ಇದನ್ನು ಛೇದಕವಾಗಿ ಬದಲಾವಣೆ ಆಯಿತು. ಇನ್ನು ಈ ರೇಖೆಯು ಇನ್ನು ಬೇರೆ ಏನಾದರೂ ಆಗಬಹುದಾ? ಏನಾದರೂ ನಿಮಗೆ ಹೊಸ ಆಲೋಚನೆ ಬರಬಹುದಾ? ಏನಾಗಬಹುದು ನೋಡಿ. ಈ ರೇಖೆ ಇಲ್ಲಿಗೆ ಬಂದಾಗ ಏನಾಯಿತು ಹೇಳಿ ನೋಡಿ. ಈಗ ಇಲ್ಲಿ ಒಂದೇ ಒಂದು ಬಿಂದು ಸಿಕ್ಕಿತು. ಇಲ್ಲೆಲ್ಲ ಎಷ್ಟು ಬಿಂದಿತ್ತು? ಎ ಬಿ, ಎಕ್ಸ್ ವೈ, ಎಮ್ ಎನ್, ಎರಡು ಬಿಂದುಗಳಿತ್ತು. ಆದರೆ ಇಲ್ಲಿಗೆ ಬಂದಾಗ ಏನಾಯಿತು? ಅದು ಒಂದು ಬಿಂದುವನ್ನು ಮಾತ್ರ ಹೊಂದಿತು ಅಲ್ವಾ? ಹಾಗೆ ಒಂದು ರೇಖೆಯು ಒಂದು ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸಿದ್ರೆ ಅದಕ್ಕೇನು ಹೆಸರು? ಅದಕ್ಕೆ ಸ್ಪರ್ಶಕ ಅಂತೇಳಿ ಹೆಸರು. ಆಯಿತಾ? ಇದು ಎಲ್ಲ ಛೇದಕ ರೇಖೆಗಳು. ಇದು ಒಂದು ರೇಖೆ ಸ್ಪರ್ಶಕ ರೇಖೆ. ಯಾವುದು? ಇದು. ಆಯಿತಾ? ಹಾಗೆ ಛೇದಕವೂ ಆಗಬಹುದು, ಸ್ಪರ್ಶಕವೂ ಆಗ್ಬೋದು. ಸರಿನಾ? ಈಗ ನೋಡಿ, ಇದು ಒಂದು ವೃತ್ತ. ಸರಿಯಾ? ಇದು ಒಂದು ರೇಖೆ. ಈಗ ನಾನು ಇಲ್ಲಿ ವಿವರಣೆ ಕೊಟ್ಟದ್ದು ಒಂದು ವೃತ್ತ, ಮತ್ತೊಂದು ರೇಖೆ. ಈ ರೇಖೆ ಇದು ಹೀಗೆ ಆದರೆ ಇದನ್ನು ಏನು ಕರಿತೇವೆ? ಛೇದಕ ರೇಖೆ. ಎಷ್ಟು ಬಿಂದು ಕಾಣ್ತದೆ? ಒಂದು ಬಿಂದು, ಮತ್ತೊಂದು ಕೆಳಗೆ ಒಂದು ಬಿಂದು. ಎಷ್ಟಾಯಿತು? ಎರಡು ಬಿಂದು. ಹಾಗೆ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆ, ಇದಕ್ಕೆ ನಾವೇನು ಕರಿತೇವೆ? ಛೇದಕ ರೇಖೆ. ಎಷ್ಟು ಛೇದಕಗಳನ್ನು ಎಳಿಬೋದು ನೋಡಿ. ಇದು ಒಂದು ಛೇದಕ, 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 ಇದು ಒಂದು ಛೇದಕ. ಹಲವು ಛೇದಕ ರೇಖೆಗಳನ್ನು ನಾವು ಎಳಿಬೋದು ಅಲ್ವಾ? ಈಗ ಇನ್ನೊಂದು ಕೊನೆಯ ವಿಷಯ ನಾನು ಹೇಳಿದ್ದು, ಈ ರೇಖೆ ಈ ವೃತ್ತವನ್ನು ಈ ರೀತಿಯಾಗಿ ಒಂದೇ ಒಂದು ಬಿಂದುವಿನಲ್ಲಿ, ನಾನೀಗ ಹಿಡ್ಕೊಂಡಿದ್ದೇನಲ್ಲ ಇಲ್ಲಿ ಒಂದೇ ಒಂದು ಬಿಂದುವಿನಲ್ಲಿ ಸಂಧಿಸಿದ್ರೆ ಅಥವಾ ಛೇದಿಸಿದ್ರೆ, ಒಂದೇ ಒಂದು ಬಿಂದುವನ್ನು ಹೊಂದಿದ್ರೆ ಇದಕ್ಕೆ ನಾವು ಏನು ಕರಿತೇವೆ? ಈ ರೇಖೆಗೆ ಸ್ಪರ್ಶಕ ರೇಖೆ. ಹಾಗಾದರೆ ಛೇದಕ ರೇಖೆ ಅಂದರೆ ಎರಡು ಬಿಂದುಗಳನ್ನು ಹೊಂದಿರಬೇಕು, ವೃತ್ತದ ಎರಡು ಬಿಂದುಗಳನ್ನು ಹೊಂದಿರಬೇಕು. ಸ್ಪರ್ಶಕ ಆದರೆ ಏನಿರಬೇಕು? ಒಂದು ಬಿಂದು ಮಾತ್ರ. ಆಯಿತಾ? ಎಷ್ಟು ಸ್ಪರ್ಶಕ ಎಳಿಬೋದು? ಎಷ್ಟು ಬೇಕಿದ್ರೂ ಎಳಿಬೋದು. ಯಾಕೆಂತ ಹೇಳಿದ್ರೆ ವೃತ್ತದಲ್ಲಿ ಅಸಂಖ್ಯ ಬಿಂದುಗಳಿವೆ. ಆದ ಕಾರಣ ಈ ಎಲ್ಲ ಬಿಂದುಗಳಲ್ಲೂ ಕೂಡ ನಾವು ಹಲವಾರು ಸ್ಪರ್ಶಕಗಳನ್ನು ಎಳಿಬಹುದು. ಸರಿನಾ? ಹಲವು ಸ್ಪರ್ಶಕಗಳನ್ನು ಎಳಿಬಹುದು. ಅರ್ಥ ಆಯ್ತಾ? ಹಾಗಾದರೆ ಛೇದಕ ಅಂದರೆ ಏನು? ಸ್ಪರ್ಶಕ ಅಂದರೆ ಏನು ಹೇಳ್ಬೋದಾ? ಲಾವಣ್ಯ, ಛೇದಕ ಅಂದರೆ ಏನು ಹೇಳು. ಸರಿ, ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆಗೆ ನಾವು ಛೇದಕ ಅಂತೇಳಿ ಕರಿತೇವೆ. ಇದು ಛೇದಕ. ಸರಿಯಾ? ಓಕೆ ಅಮರ್,
ಹಾಗಾದರೆ ಸ್ಪರ್ಶಕ ಅಂದರೆ ಏನು? ವೃತ್ತವನ್ನು ಒಂದು ಬಿಂದುವಿನಲ್ಲಿ, ಸರಿಯಾ? ಸರಿಯಲ್ಲ, ವೃತ್ತವನ್ನು ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವುದು ಅಥವಾ ಛೇದಿಸುವ ರೇಖೆಗೆ ನಾವು ಸ್ಪರ್ಶಕ ರೇಖೆ. ಇದು ಛೇದಕ, ಇದು ಸ್ಪರ್ಶಕ. ಸರಿ ಅಲ್ವಾ? ಹಾಗಾದರೆ ಎಷ್ಟು ಛೇದಕಗಳನ್ನು ಎಳಿಬೋದು? ಅಸಂಖ್ಯ ಛೇದಕಗಳನ್ನು ಎಳಿಬೋದು. ಎಷ್ಟು ಸ್ಪರ್ಶಗಳನ್ನು ಎಳಿಬೋದು? ಅಸಂಖ್ಯ ಸ್ಪರ್ಶಗಳನ್ನು ಎಳಿಬೋದು. ಯಾಕೆ ಅಸಂಖ್ಯ ಸ್ಪರ್ಶಕಗಳು? ವೃತ್ತದ ಮೇಲೆ ಹಲವು ಬಿಂದುಗಳಿವೆ, ಅಸಂಖ್ಯ ಬಿಂದುಗಳಿವೆ. ಆದ್ದರಿಂದ ಅಸಂಖ್ಯ ಸ್ಪರ್ಶಕಗಳನ್ನು ನಾವು ಎಳಿಬೋದು. ಈಗ ಇದೊಂದು ನೀವು ಕಲ್ಪನೆ ಮಾಡಿಕೊಳ್ಳಿ. ಈಗ ಇದಕ್ಕೊಂದು ಇಲ್ಲಿ ಇದು ಒಂದು ಛೇದಕ, ಆಯ್ತಾ? ಈ ಛೇದಕವನ್ನು ನಾನು ಏನು ಮಾಡ್ತಾ ಇದ್ದೇನೆ ಈಗ ನೋಡಿ. ಈಗ ಇದೊಂದು ಛೇದಕ, ಇದು ನಾನು ಭ್ರಮಿಸ್ತಾ ಇದ್ದೇನೆ. ಛೇದಕಗಳು ವ್ಯತ್ಯಾಸ ಆಗ್ತಾ ಹೋಗ್ತದೆ. ಛೇದಕ ಏನಾಗ್ತದೆ? ಸಣ್ಣದು 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 ಆಗ್ತದೆ ಅಲ್ವಾ? ಆಗ ನೋಡಿ ಏನಾಯಿತು ನೋಡಿ, ಈಗ 2 ಬಿಂದು ಇದ್ದದ್ದು ಈಗ ಏನಾಯಿತು? ಲಾಸ್ಟಿಗೆ ಆಗುವಾಗ, ಕೊನೆಗೆ ಆಗುವಾಗ 1 ಬಿಂದುವಿಗೆ ಬಂತು. ಸರಿಯಾ? ಹಾಗೆ ಒಂದು ಛೇದಕ, ಅದನ್ನು ನಾನು ಭ್ರಮಿಸುವ ಹಾಗೆ ಮಾಡಿದರೆ, ಈಗ ಮೊದಲು ಎಷ್ಟು ಬಿಂದುಗಳಿತ್ತು? 2 ಬಿಂದು. ಹಾಗೆ 2 ಬಿಂದು, ಆ ಛೇದಕ ಸಣ್ಣದಾಗ್ತಾ ಹೋಗ್ತದೆ, ಆಯಿತಾ? ಹಾಗೆ ಕೊನೆಗೆ ಬರುವಾಗ 2 ಬಿಂದು, 1 ಬಿಂದಾದ ಕೂಡಲೇ ಅದು ಏನಾಯಿತು? ಸ್ಪರ್ಶಕ ಆಯಿತು. ಸರಿತಾ? ಸರಿ ಅಲ್ವಾ? ಹಾಗೆ ಇದು ಒಂದು ಸ್ಪರ್ಶಕವಾಗಿ ಪರಿವರ್ತನೆ ಹೊಂದುತ್ತದೆ. ಇನ್ನು ಈಗ ಇನ್ನೊಂದು ವಿಷಯ ತಿಳ್ಕೊಳ್ಳುವ. ಓಕೆ, ಈಗ ಇಲ್ಲಿ ನೋಡಿ, ಇದು ಒಂದು ವೃತ್ತ, ಸರಿನಾ? ಇಲ್ಲಿ ಒಂದು ಛೇದಕ ರೇಖೆ ಇದೆ. ಈ ಛೇದಕ ರೇಖೆಗೆ ನಾವು ಸಮಾನಾಂತರವಾಗಿ ಎಷ್ಟು ಸ್ಪರ್ಶಕಗಳನ್ನು ಎಳಿಬಹುದು ಅಂತ ಹೇಳಿ, ಇದು ಒಂದು ನಮಗೆ ಇರುವಂಥ ಒಂದು ವಿಷಯ. ಇದು ಒಂದು ಛೇದಕ ರೇಖೆ, ಆಯಿತಾ? ಇದಕ್ಕೆ ಸಮಾನಾಂತರವಾಗಿ ಎಷ್ಟು ಸ್ಪರ್ಶಕಗಳನ್ನು ಎಳಿಬಹುದು? ಈಗ ನೋಡಿ, ಇದಕ್ಕೆ ನಾನು ಹೀಗೆ ಹೇಳಿದ್ರೆ ಹೇಗೆ ಅದು ಸಮಾನಾಂತರ ಆಯಿತಾ? ಆಗಲಿಲ್ಲಲ್ವಾ? ಹಾಗಾದರೆ ಇದು ಸಮಾನಾಂತರ ಆಗುವುದಿಲ್ಲ. ಸಮಾನಾಂತರ ಆಗಬೇಕಿದ್ರೆ ಹೇಗೆ ಹೋಗಬೇಕು? ಹೀಗೆ ಹೋಗಬೇಕು ಅಲ್ವಾ? ಇದು ಒಂದು ಬದಿಯಲ್ಲಿ ಒಂದು ಸಮಾಂತರ ಸ್ಪರ್ಶಕ ಬಂತು. ಹಾಗೆ ಇದಕ್ಕೆ ಇನ್ನೊಂದು ಸಮಾಂತರ ಆಗಬೇಕು, ಎಲ್ಲಿ ಹೋಗಬೇಕು? ಇಲ್ಲಿಗೆ ಹೋಗಬೇಕು. ಸರಿಯಾ? ಹಾಗೆ ಒಂದು ಛೇದಕ ರೇಖೆಗೆ ಒಂದು ಜೊತೆ ಸಮಾನಾಂತರ ಸ್ಪರ್ಶಕಗಳನ್ನು ಎಳಿಬಹುದು. ಒಂದು ಛೇದಕ ರೇಖೆಗೆ ಒಂದು ಜೊತೆ ಸಮಾನಾಂತರ ಸ್ಪರ್ಶಕಗಳನ್ನು ಎಳಿಬಹುದು. ಸರಿನಾ? ಈ ಛೇದಕ ರೇಖೆ ನಾವು ಬೇರೆ ಬೇರೆ ಛೇದಕ ರೇಖೆಯನ್ನು ಕೊಡ್ಬೋದು. ಆಗ ಆ ಛೇದಕ ರೇಖೆಗೆ ಒಂದು ಜೊತೆ ಅಂದರೆ 2 ಸಮಾನಾಂತರ ಸ್ಪರ್ಶಕಗಳನ್ನು ನಾವು ಎಳಿಬಹುದು. ಈಗ ನಿಮಗೆ ಒಂದು ಸಣ್ಣ ಸಂಶಯ ಬರ್ಬೋದು, ವೃತ್ತದಲ್ಲಿ ಎಷ್ಟು ಸಮಾನಾಂತರ ಸ್ಪರ್ಶಗಳನ್ನು ಇಡ್ಬೋದು? ವೃತ್ತದಲ್ಲಿ ಎಷ್ಟು ಜೊತೆ ಸಮಾನಾಂತರ ಸ್ಪರ್ಶಗಳನ್ನು ಎಳಿಬಹುದು? ಅಸಂಖ್ಯ. ಯಾಕಂದರೆ ನಾನು ಒಂದು ಛೇದಕ ರೇಖೆ ಕೊಟ್ಟರೆ ಒಂದು ಜೊತೆ ಎಳಿಬೋದು, ಇನ್ನೊಂದು ಛೇದಕ ಕೊಟ್ಟರೆ ಇನ್ನೊಂದು ಜೊತೆ ಬರ್ಬೋದು. ಹಾಗೆ ಎಷ್ಟು ಛೇದಕಗಳನ್ನು ನಾವು ಎಳಿತೇವೋ ಅಷ್ಟು ಜೊತೆ ಸಮಾನಾಂತರ ಸ್ಪರ್ಶಕಗಳನ್ನು ನಾವು ಎಳಿಬೋದು. ಸರಿಯಾ? ಹಾಗೆ ಇದೊಂದು ಸಮಾನಾಂತರ ಸ್ಪರ್ಶಕಗಳ ಬಗ್ಗೆ. ಈಗ ಕೆಲವೊಂದು ನೆನಪು ಮಾಡುವ. ಒಂದು ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳನ್ನು ಎಳಿಬಹುದು? ಒಂದು ವೃತ್ತಕ್ಕೆ ಅಸಂಖ್ಯ ಸ್ಪರ್ಶಕಗಳನ್ನು ಎಳಿಬಹುದು. ಯಾಕೆ? ನಾವು ವೃತ್ತದಲ್ಲಿ ಅನೇಕ ಬಿಂದುಗಳಿವೆ, ಆದ್ದರಿಂದ ಆ ವೃತ್ತದಲ್ಲಿ ಅಸಂಖ್ಯ ಸ್ಪರ್ಶಕಗಳನ್ನು ಎಳಿಬಹುದು. ಇನ್ನೊಂದು ವಿಷಯ, ಒಂದು ಛೇದಕವನ್ನು ಕೊಟ್ಟರೆ ನಾವು
ವೃತ್ತದಲ್ಲಿ ಎಷ್ಟು ಸ್ಪರ್ಶಗಳನ್ನು ಎಳಿಬೋದು? ಒಂದು ಛೇದಕವನ್ನು ಕೊಟ್ಟರೆ ಅದಕ್ಕೆ ಒಂದು ಜೊತೆ ಸಮಾನಾಂತರ ಸ್ಪರ್ಶಕಗಳನ್ನು ಎಳಿಬೋದು. ಓಕೆನಾ? ಓಕೆ. ಈಗ ನೋಡಿ, ಇನ್ನೊಂದು ನಾವು ಒಂದು ಪ್ರಧಾನ ವಿಷಯಕ್ಕೆ ಹೋಗುವ. ಎಳೆದದ್ದು ವೃತ್ತದ ಹಾಗೆ ಕಾಣ್ತದಾ? ಸರಿ, ಇದೊಂದು ವೃತ್ತ, ಅದರ ಕೇಂದ್ರ ಓ. ಈಗ ಇಲ್ಲೊಂದು ನಾನು ಬಿಂದು ಗುರುತಿಸ್ತೇನೆ, ಆಯಿತಾ? ಈ ಬಿಂದು ಪಿ ಅಂತ ಇಟ್ಟುಕೊಳ್ಳಿ. ಈಗ ಇದಕ್ಕೆ ನಾನು ಒಂದು ಸ್ಪರ್ಶಕ ಎಳಿತೇನೆ. ಸರಿಯಾ? ಈಗ ವೃತ್ತದ ಮೇಲಿನ ಒಂದು ಬಿಂದು ಪಿ, ಆ ಬಿಂದುವಿನಲ್ಲಿ ಎಳೆದಂತಹ ಸ್ಪರ್ಶಕ ರೇಖೆ XY. ಈಗ ಇಲ್ಲಿ ಈ ಕೇಂದ್ರವನ್ನು ನಾನು ಈ ಸ್ಪರ್ಶ ಬಿಂದುವಿಗೆ ಜೋಡಿಸ್ತೇನೆ. ಸರಿನಾ? ಓಕೆ. ಹಾಗಾದರೆ ಇದೇನಾಯಿತು? ಒ ಪಿ ಎಂಬುದೇನಾಯಿತು? ಒ ಪಿ ಎಂಬುದು ಒಂದು, ಹೇಳಿ, ವೃತ್ತದ ಏನಾಗಿದೆ? ಒ ಪಿ ತ್ರಿಜ್ಯ ಅಲ್ವಾ? ಒ ಪಿ ಎಂಬುದು ಒಂದು ತ್ರಿಜ್ಯ ಆಗಿದೆ. ಸರಿಯಾ? ಇಲ್ಲಿ ಈಗ ಈ ಸ್ಪರ್ಶಕ ಮತ್ತು ಈ ತ್ರಿಜ್ಯ ಸಾಧಾರಣ ಯಾವ ರೀತಿ ಇದೆ ನೋಡಿ. ಇದಕ್ಕೆ ಇದು ಏನಾಗಿದೆ ಹೇಳ್ಬೋದಾ? ಇದು ವೃತ್ತದ ಮೇಲಿನ ಒಂದು ಬಿಂದು, ಬಿಂದುವಿನಲ್ಲಿ ನಾನು ಒಂದು ಸ್ಪರ್ಶಕ ಎಳೆದಿದ್ದೇನೆ. ಹಾಗೆ ಈ ಬಿಂದುವನ್ನು ನಾನು ಜೋಡಿಸಿದಾಗ ಇದು ತ್ರಿಜ್ಯ. ಈ ಸ್ಪರ್ಶಕಕ್ಕೆ ಸ್ಪರ್ಶ ಬಿಂದು, ಇದು ಸ್ಪರ್ಶ ಬಿಂದು ಪಿ, ಇದಕ್ಕೆ ನಾನು ಒಂದು ತ್ರಿಜ್ಯವನ್ನು ಎಳೆದ್ರೆ ಆ ತ್ರಿಜ್ಯವು ಸ್ಪರ್ಶಕಕ್ಕೆ ಏನಾಗಿರ್ತದೆ? ಒಂದೊಂದು ಅಂದಾಜು ಹೇಳ್ಬೋದಾ ಹೇಗಿರ್ಬೋದು ಅಂತ ಹೇಳಿ ನಿಮಗೆ? ಯಾವ ರೀತಿ ಉಂಟು ಹೇಳ್ಬೋದಾ ರೇಖಾ? ಹೇಗೆ ಉಂಟು? ಹಾಂ, ಕರೆಕ್ಟ್. ಎಷ್ಟು ಡಿಗ್ರಿ ಕೋನ ಬರ್ಬೋದು ನಿಮಗೆ? ಅಂದಾಜು 90 ಡಿಗ್ರಿ. ಸರಿ ಅಲ್ವಾ? ನಿಮಗೆ ನೋಡುವಾಗಲೇ ಸಾಧಾರಣ ಕಣ್ಣಿನ ದೃಷ್ಟಿಯಲ್ಲಿ 90 ಡಿಗ್ರಿ ಅಂತ ಹೇಳ್ಬೋದು ಅಲ್ವಾ? ಹಾಗೆ ಈ ತ್ರಿಜ್ಯ ಈ ಸ್ಪರ್ಶಕಕ್ಕೆ ನಾವು 90 ಡಿಗ್ರಿ ಹಾಗೆ ಇರ್ತದೆ, ಅಂದರೆ ಲಂಬವಾಗಿರ್ತದೆ. ಈಗ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮೇಯವನ್ನು ನಾವು ಕಲಿಯೋಣ. ನೋಡಿ, ಪ್ರಮೇಯ ಏನು? ವೃತ್ತದ ಮೇಲಿನ, ಈಗ ಇದು ಒಂದು ವೃತ್ತ, ಈ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದು ಪಿ, ಆಯಿತಾ? ಈ ಒಂದು ಬಿಂದು ಪಿಯಲ್ಲಿ ಎಳೆದ ಸ್ಪರ್ಶಕ ಯಾವುದು? XY ಸ್ಪರ್ಶಕ. ಅದು ಮತ್ತು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಏನಾಗಿರ್ತದೆ? ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಆಯಿತಾ? ಹಾಗಾದರೆ ಏನದು ಪ್ರಮೇಯ? ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿದೆ. ಇನ್ನೊಂದು ಸರ್ತಿ ನೋಡಿ ಮಕ್ಕಳೇ, ಇದು ಪ್ರಮೇಯ. ಏನದು ಪ್ರಮೇಯ?
ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿದೆ. ಸರಿಯಾ? ಇದನ್ನು ನಾವೀಗ ಸಾಧಿಸಬೇಕು. ಸರಿನಾ? ಕೊಟ್ಟಂತಹ ವಿಷಯ ಏನು, ಸಾಧಿಸಬೇಕಾದಂತಹ ವಿಷಯ ಏನು? ಒಂದು ಪ್ರಮೇಯದಲ್ಲಿ ನಿಮಗೆ 2 ಭಾಗ ಇದೆ. ಒಂದು ದತ್ತ. ಏನು ದತ್ತ? ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ. ಆಯ್ತಾ? ಮತ್ತೆ ತ್ರಿಜ್ಯ. ಸಾಧಿಸಬೇಕಾದೇನು? ಸ್ಪರ್ಶಕವು ತ್ರಿಜ್ಯಕ್ಕೆ ಲಂಬವಾಗಿದೆ. ಆದ್ದರಿಂದ ದತ್ತ ಏನು ಬರೆಯುವ? ದತ್ತ ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ XY OP ತ್ರಿಜ್ಯ. ಇದು ಕೊಟ್ಟಂತಹ ವಿಷಯ. ಹಾಗಾದರೆ ಮುಂದೆ ಸಾಧನೆ ಯಾವುದು? ಸಾಧನೆ ಹೇಳ್ಬೋದಾ? ಇದು ತ್ರಿಜ್ಯ, ಇದು ಸ್ಪರ್ಶಕ. ಏನಾಗಿದೆ? ಲಂಬವಾಗಿದೆ ಅಲ್ವಾ? ತ್ರಿಜ್ಯ ಯಾವುದು ಹೇಳಿದ್ರಿ? OP. ಯಾವುದಕ್ಕೆ ಲಂಬ? XY. ಏನಾಗಿದೆ? ಲಂಬ. OP ಲಂಬ XY. ಸರಿಯಾ? ದತ್ತ ಯಾವುದು? O ಕೇಂದ್ರವುಳ್ಳ ವೃತ್ತ P ಬಿಂದುವಿನಲ್ಲಿ XY ಸ್ಪರ್ಶಕವನ್ನು ಎಳೆದಿದೆ. OP ಆ ಬಿಂದುವಿನಲ್ಲಿ ಎಳೆದಂತಹ ತ್ರಿಜ್ಯ. ಇನ್ನು ಸಾಧನೀಯ OP ಲಂಬ XY. ಸರಿಯಾ? ಇನ್ನು ಇದನ್ನು ಸಾಧಿಸುವ ಬಗ್ಗೆ ಹೇಗೆ? ಹೀಗೇನಾದರೂ ನಮಗೆ ಸಾಧಿಸಲಿಕ್ಕೆ ಕಾಣ್ತದಾ ಅಥವಾ ಬೇರೆನಾದರೂ ರಚನೆ ಮಾಡಬೇಕಾ? ನೋಡಿ, ರಚನೆ ಅಂತ ಹೇಳಿ ತಗೊಳ್ಳುವ. ಏನು ಮಾಡೋದು ನೋಡಿ. ಈಗ ನಾನು ಈ ಸ್ಪರ್ಶಕದ ಯಾವುದೇ ಒಂದು ಬೇರೆ ಬಿಂದು ಪಿ ಬಿಂದುವಿನ ಹೊರತಾಗಿ ಇನ್ನೊಂದು ಬಿಂದು ತಗೊಂಡಿದ್ದೇನೆ. ಆ ಬಿಂದುವಿನ ಹೆಸರು ನಾನು ಏನು ಕೊಡ್ತೇನೆ? Q. ಸರಿಯಾ? ಈಗ ಇಲ್ಲಿ ಇದು ಒಂದು ಸ್ಪರ್ಶಕ. ಆಯಿತಾ? ಇದು PXY ಮೇಲೆ ಉಂಟು. ಹಾಗೆ ಇದು ಇನ್ನೊಂದು ಬಿಂದು Q. ಸರಿಯಾ? ಈಗ OQ ಮತ್ತು OPಗಳನ್ನು ನೀವು ಸ್ವಲ್ಪ ಅಳತೆ ಮಾಡಿದರೆ ಏನು ಕಾಣ್ಬೋದು ಹೇಳ್ತೀರಾ? ಸರಿಯಾ? ನೋಡಿ, OP ಮತ್ತು OQ ಎರಡನ್ನು ನೀವು ಅಳತೆ ಮಾಡಿದರೆ ದೊಡ್ಡದು ಯಾವುದು ಸಣ್ಣದು ಯಾವುದು ಹೇಳಿ? ಸರಿ ಅಲ್ವಾ? ಯಾವುದು? OQ OPಗಿಂತ ದೊಡ್ಡದು. ಸರಿಯಾ? OQ OPಗಿಂತ ದೊಡ್ಡದು. ಸರಿ. ಈಗ ನಿಮಗೇನಾದ್ರು ಸಂಶಯ ಉಂಟಾ? ಇದು ದೊಡ್ಡದಾ ಸಣ್ಣದಾ ಏನಾದರೂ ಸಂಶಯ ಉಂಟಾ? ನೋಡಿ, ಇಲ್ಲಿ ಬೇಕಿದ್ರೆ ನಾನು ಇಲ್ಲೇ ಒಂದು ವೃತ್ತದ ಮೇಲೆ ಒಂದು ಬಿಂದು ಗುರುತಿಸಿ, ಆಯಿತಾ? ಇದನ್ನು ಬೇಕಾದ್ರೆ ಎ ಅಂತ ಹೇಳಿ ಹೆಸರು ಕೊಡಿ. ಆಯಿತಾ? ಏನಾಯಿತು? ಎ. ಈಗ OQ ಅಂತ ಹೇಳಬೇಕಿದ್ರೆ OA ಕೂಡಿಸು AQ. OQ ಅಂದರೆ OA ಪ್ಲಸ್ AQ. ಸರಿಯಾ? ಈಗ OAಯನ್ನು ಕೂಡ OPಯನ್ನು ಕೂಡ ನಾನು ವೃತ್ತದ ತ್ರಿಜ್ಯ ಅಲ್ವಾ? ಎರಡು ಕೂಡ ತ್ರಿಜ್ಯ ಅಲ್ವಾ? ಆದ ಕಾರಣ ಈ ರೇಖೆ ಬರಬೇಕಿದ್ರೆ ತ್ರಿಜ್ಯಕ್ಕೆ ನಾನು ಪುನಃ ಒಂದು ಭಾಗ AQ ಅಂತ ಹೇಳಿ ಸೇರಿಸಬೇಕು. ಹಾಗಾದರೆ ಏನಾಯಿತು? ಅದು ಇದೆರಡರ ಮೊತ್ತವು ಇದಕ್ಕಿಂತ ಜಾಸ್ತಿ ಅಲ್ವಾ? ಆದ್ದರಿಂದ OQ OPಗಿಂತ ಹೆಚ್ಚು ದೊಡ್ಡದು. ಸರಿ ತಾನೆ? ಇನ್ನು ಇದನ್ನು ನೀವು ಸ್ವಲ್ಪ ಹೇಳಿಕೆ ರೂಪದಲ್ಲಿ ಬರೀಬೇಕು. ಯೂಕ್ಲಿಡ್ನ ತರ್ಕಬದ್ಧವಾದಂಥ ಒಂದು ಸಾಧನೆ ಅಂತ ಹೇಳ್ತಾರೆ.
ಹಂತ ಹಂತವಾಗಿ ಯಾಕೆ ಏನು ಅಂತ ಹೇಳೋದು. ಈಗ ಇಷ್ಟನ್ನೇ ಬರೆದ ಸಾಲದು, ನೀವೇನು ಬರಬೇಕು, ಇದು ಸ್ಪರ್ಶಕದ ಒಂದು ಬಿಂದು ಕ್ಯೂ ಆಯಿತಾ. ಇದೇನಾಗಿದೆ, ವೃತ್ತದಿಂದ ಹೊರಗಿದೆ. ವೃತ್ತದಿಂದ ಹೊರಗೆ ಇರುವಾಗ ಏನಾಯಿತು, ಅದು ಇಲ್ಲಿ ನೋಡಿ ಕಾಣ್ತದ, ಅದು ಇದಕ್ಕಿಂತ ದೊಡ್ಡದು ಕಾಣ್ತದೆ, ಸರಿ ತಾನೆ. ಹಾಗೆ ಈ ಪಿ ಬಿಂದು ವೃತ್ತದ ಮೇಲೆ ಇರುವ ಒಂದು ಬಿಂದು. ಇನ್ನು ನಾನು ಬೇರೆ ಬಿಂದುಗಳನ್ನು ಗುರುತಿಸ್ಬೋದು, ಹೀಗೆ ಒಂದು ಬಿಂದು ಗುರುತಿಸ್ಬೋದು, ಹೀಗೆ ಒಂದು ಬಿಂದು ಗುರುತಿಸ್ಬೋದು, ಹೀಗೆ ಒಂದು ಬಿಂದು ಗುರುತಿಸ್ಬೋದು. ಯಾವುದೇ ಬಿಂದು ನೀವು ತಕ್ಕೊಂಡ್ರೂ ಕೂಡ ಅದು ಎಲ್ಲ ಓ ಕ್ಯೂನ ಹಾಗೆ ಓ ಪಿಗಿಂತ ದೊಡ್ಡದಾಗಿರ್ತದೆ. ಓ ಪಿಗಿಂತ ಎಲ್ಲವೂ ಕೂಡ ಬಾಹ್ಯ ಬಿಂದು, ಸ್ಪರ್ಶಕದ ಮೇಲಿರುವಂಥ ಎಲ್ಲ ಬಾಹ್ಯ ಬಿಂದುಗಳನ್ನು ತಗೊಂಡ್ರೂ ಕೂಡ ನಾನು ಆ ಎಲ್ಲ ಬಾಹ್ಯ ಬಿಂದುಗಳನ್ನು ಜೋಡಿಸುವ ರೇಖೆ ಏನಾಗಿರ್ತದೆ, ಓ ಪಿಗಿಂತ ಚಿಕ್ಕದು. ಇನ್ನೊಂದು ಅರ್ಥ ಮಾಡಿಕೊಳ್ಳಿ ಮಕ್ಕಳೇ, ನೀವೀಗ ಇಲ್ಲಿ ಒಂದು ಬಿಂದು ಇದೆ, ಇದೊಂದು ರೇಖೆ ಇದೆ ಎಂ ಎನ್ ಅಂತ ಹೇಳಿ, ಆಯ್ತಾ. ಈ ಎಂ ಎನ್ ಮೇಲೆ ನಿಮಗೆ ಸುಮಾರು ಬಿಂದುಗಳನ್ನು ಕಾಣ್ಬೋದು, ಎಷ್ಟು ಬೇಕಿದ್ರೂ ಗುರುತಿಸಿ, ಆಯ್ತಾ. ಈಗ ಇಲ್ಲಿ ಈ ಬಿಂದುವನ್ನು ನಾನು ಇಲ್ಲಿಗೆ ಜೋಡಿಸ್ಬೇಕಾದ್ರೆ ಯಾವ ರೇಖೆ ಹತ್ತಿರ ಕಾಣ್ತದೆ, ಹೀಗೆ ನಾನು ಜೋಡಿಸ್ತಾ ಹೋದರೆ ಕಾಣ್ತಾ, ಸರಿಯಾ. ಈಗ ಒಬ್ಬನಿಗೆ ಇಲ್ಲಿಂದ ಈ ರೇಖೆಯನ್ನು ಮುಟ್ಟಬೇಕು ಅಂತ ಹೇಳಿದರೆ ಅವನು ಯಾವ ದಾರಿಯಲ್ಲಿ ಹೋದರೆ ಬೇಗ ಮುಟ್ಟಿ ಬರ್ಬೋದು. ಈ ದಾರಿಯಲ್ಲಿ ಹೋದರೆ ಬೇಗ ಮುಟ್ಲಿಕ್ಕೆ ಆಗ್ತದಾ, ಕಾಣ್ತದೆ ನೋಡಿ, ದೂರ ಜಾಸ್ತಿ ಅಲ್ವಾ. ಈ ದಾರಿಯಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ಈ ದಾರಿಯಲ್ಲಿ ಸ್ವಲ್ಪ ಕಡಿಮೆ, ಈ ದಾರಿ ನೋಡಿ ಅಂದಾಜು ಮಾಡಿ ಹೇಗೆ ಉಂಟು, ಸಾಧಾರಣ ಹತ್ತಿರ ಇರ್ಬೋದು ಅಲ್ವಾ. ಇದು ಪುನಃ ಜಾಸ್ತಿ ಆಗ್ತಾ ಹೋಗ್ತದೆ. ಆದ್ದರಿಂದ ಇದನ್ನು ತಗೊಂಡ್ರೆ ಇದು ಅತಿ ಚಿಕ್ಕದಾದಂತಹ ದೂರ ಯಾವುದು, ಒಂದು ಬಿಂದುವಿನಿಂದ ಈ ರೇಖೆಯನ್ನು ನಾನು ತಲುಪಬೇಕಿದ್ರೆ ಅದಕ್ಕಿರುವಂತಹ ಕನಿಷ್ಠ ದೂರ ಯಾವುದು, ಓ ಪಿ. ಓ ಪಿ ಅಂದರೆ ಏನಾಯಿತು, ಅದು ನೋಡಿ ನಿಮಗೆ ಕಾಣ್ಬೋದಲ್ಲ, ಯಾವ ಅಳತೆಯನ್ನು ಹೊಂದಿದೆ, ಲಂಬ ಕೋನ ಅಳತೆಯನ್ನು ಹೊಂದಿದೆ. ಆದ್ದರಿಂದ ಲಂಬವು ಈ ಒಂದು ರೇಖೆಗೆ ಎಳಿಬಹುದಾದಂಥ ಅತಿ ಚಿಕ್ಕ ದೂರ. ಹಾಗೆ ಇಲ್ಲಿ ನೋಡಿ, ಇದು ಲಂಬ, ಸರಿ ತಾನೇ. ಹಾಗೆ ಇದು ಒಂದು ರೇಖೆ, ಈ ಲಂಬವು ಈ ರೇಖೆಗೆ ಇರುವಂತಹ ಅತಿ ಚಿಕ್ಕ ದೂರ. ಹಾಗಾದರೆ ಇಲ್ಲಿ ಲಂಬ ಯಾವುದು ಹೇಳಿದದ್ದು, ಲಂಬ ಏನಾಗಿದೆ, ಅದು ಲಂಬವು ತ್ರಿಜ್ಯ, ಸರಿ ತಾನೇ. ಆದ ಕಾರಣ ನಾವು ಇದನ್ನು ತಿಳ್ಕೊಳ್ಳುವ, ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬ, ಸರಿಯಾ. ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿದೆ, ಇದನ್ನು ನಾವು ಸಾಧಿಸಬೇಕು, ಸರಿಯಾ. ಹೀಗೆ ಸಾಧಿಸುವ ಹಂತಗಳು ಹೀಗೆ. ಒಂದು ಹೊರಗಿನ ಬಿಂದು ತಗೊಳ್ಬೇಕು, ತಗೊಂಡು ಹೇಳೋದು ಏನು ಅಂತ ಹೇಳಿದರೆ ಅದು ಏನು ಹೇಳಬೇಕು, ಓ ಕ್ಯೂ ಓ ಪಿಗಿಂತ ದೊಡ್ಡದು. ಯಾಕೆ ದೊಡ್ಡದು, ಅದು ಛೇದಕದ ಏನಾಗಿದೆ ಅಂತ ಹೇಳಿದರೆ ಈ ವೃತ್ತದಿಂದ ಹೊರಗೆ ಇರುವಂತಹ ಬಿಂದು, ಈ ಛೇದಕದ ಮೇಲಿನ ಈ ಬೇರೆ ಬಿಂದುಗಳನ್ನು ತಗೊಂಡು ಅದೆಲ್ಲ ಛೇದಕದಲ್ಲಿ ವೃತ್ತದ ಹೊರಗಿರ್ತದೆ. ಆ ಬಿಂದುವನ್ನು ತಗೊಂಡ್ರೆ ಹೊರಗಿರ್ತದೆ, ಅದು ಇದಕ್ಕಿಂತ ದೊಡ್ಡದಾಗಿರ್ತದೆ, ಸರಿಯಾ. ಹಾಗೆ ಅತ್ಯಂತ ಚಿಕ್ಕದು ಯಾವುದು ಅಂತ ಹೇಳಿದರೆ ಓ ಪಿ. ಈಗ ಅದು ಚಿಕ್ಕದು ಸರಿ, ಲಂಬ ಯಾಕೆ ಅಂತ ಹೇಳಿದರೆ ನೋಡಿ, ಇಲ್ಲಿ ಈ ರೇಖೆಯನ್ನು ಅಂದರೆ ಇದು ತ್ರಿಜ್ಯ, ಈ ಸ್ಪರ್ಶಕವನ್ನು ನಾವು ಇಲ್ಲಿ ಜೋಡಿಸುವಾಗ ಅತ್ಯಂತ ಕನಿಷ್ಠ ದೂರ ಎಂಬುದು ತ್ರಿಜ್ಯ ಆಗ್ತದೆ, ಆಯಿತಾ. ಹಾಗೆ ಈ ತ್ರಿಜ್ಯ ಈ ಸ್ಪರ್ಶಕಕ್ಕೆ ಏನಾಗಿರ್ತದೆ, ಲಂಬವಾಗಿರ್ತದೆ. ಅತ್ಯಂತ ಕನಿಷ್ಠ ದೂರ ಅಂಥೇಳಿ ನಾವು ಒಂದು ರೇಖೆಗೆ ಎಳಿಬಹುದಾದ್ದು ಯಾವುದು, ಲಂಬ, ಆಯಿತಾ. ಹಾಗೆ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರ್ತದೆ, ಅರ್ಥ ಆಯಿತಾ. ಆದ ಕಾರಣ ಈ ಒಂದು ವೃತ್ತದ ಒಂದು ಪಾಠದಲ್ಲಿ ಈ ಒಂದು ಪ್ರಮೇಯವನ್ನು ಕೂಡ ಪರೀಕ್ಷೆಗೆ ಕೇಳ್ಬೋದು. ಸಾಧಾರಣ ಸುಲಭ ಇದೆ, ಕಲೀಲಿಕ್ಕೆ ತುಂಬ ಸುಲಭ ಇದೆ, ಸಾಧಿಸಲಿಕ್ಕೆ ಕೂಡ ತುಂಬ ಹಂತಗಳಿಲ್ಲ, ಸುಲಭವಾದಂತಹ ಪ್ರಮೇಯ, ಆಯಿತಾ. ಇದನ್ನು ನೀವು ಸರಿಯಾಗಿ ನಾಳೆ ಕಲ್ತುಕೊಂಡು ಬನ್ನಿ ಮಕ್ಕಳೇ, ಆಯಿತಾ. ಇದನ್ನು ಸರಿಯಾಗಿ ನೋಡಿ,
ಬರೆಯುವಾಗ ಫಸ್ಟಿಗೆ ನೀವೇನು ಬರೀಬೇಕು, ಮೊದಲಾಗಿ ಹೇಳಿಕೆ ಬರೀಬೇಕು, ನಂತರ ದತ್ತ ಬರೀಬೇಕು, ನಂತರ ಸಾಧನೆಯ ಬರೀಬೇಕು. ಮತ್ತು ನಾನು ಆಗ ರಚನೆ ಹೇಳಿದೆ, ರಚನೆ ಏನು ಅಂತ ಹೇಳಿದರೆ ಇದನ್ನು ಒಂದು ಕ್ಯೂ ಬಿಂದುವನ್ನು ಗುರುತಿಸಿ ಇದನ್ನು ಜೋಡಿಸಿ, ಆಯಿತಾ. ಅದಾದ ನಂತರ ನೀವು ಒಂದೊಂದೇ ಸ್ಟೆಪ್ ಎರಡೆರಡು ಹಂತವಾಗಿ ಒಂದು 2-3 ಹೇಳಿಕೆಗಳನ್ನು ಕೊಟ್ಟರೆ ಆಯಿತು, ಆಯಿತಾ. ಆಗ ನಮಗೆ ಈ ಪ್ರಮೇಯ ಸಾಧಿಸಿದಾಗ ಆಯಿತು. ಹಾಗೆ ಈ ಒಂದು ಪ್ರಮೇಯವನ್ನು ನಾಳೆ ಬರುವಾಗ ಸರಿಯಾಗಿ ಅರ್ಥ ಮಾಡಿಕೊಂಡು ಬನ್ನಿ. ಮತ್ತು ನಾನು ನಿಮ್ಮ ಹತ್ರ ಬೇರೆ ಬೇರೆ ಪ್ರಶ್ನೆ ಕೇಳ್ತೇನೆ. ವ್ಯಾಸ ಅಂದರೆ ಏನು, ತ್ರಿಜ್ಯ ಅಂದರೆ ಏನು, ವೃತ್ತಖಂಡ ಅಂದರೆ ಏನು, ಎಲ್ಲವನ್ನು ನೀವು ನಾಳೆ ಕರೆಕ್ಟಾಗಿ ಹೇಳಬೇಕು, ಆಯಿತಾ. ಹಾಗೆ ಒಂದು ಸರ್ತಿ ಆ ಅಭ್ಯಾಸದ 4.1 ಅಭ್ಯಾಸ ನೋಡಿ, ನಿಮಗೆ ಅರ್ಥ ಆಗೋದಾದರೆ ನೋಡಿ, ಆಯಿತಾ. ಪೇಜ್ ನಂಬರ್ 106ರಲ್ಲಿ ಉಂಟು ಮಕ್ಕಳೇ. ಪೇಜ್ ನಂಬರ್ 100ರಲ್ಲಿ ಒಂದು ಬಿಟ್ಟ ಸ್ಥಳವನ್ನು ತುಂಬಿಸಿರಿ ಅಂತ ಹೇಳಿ ಉಂಟು ನೋಡಿ. ಒಂದು ಪ್ರಯತ್ನ ಮಾಡಿ, ನಾಳೆ ಸರಿದ ಉತ್ತರವನ್ನು ನಾಳೆ ಕ್ಲಾಸ್ನಲ್ಲಿ ನೋಡುವ. ಓಕೆ, ಧನ್ಯವಾದಗಳು.